ನಿಮಿಷ ಅಣ್ಣ. ಅಣ್ಣ ನಿಮಗೆ ಅವ್ರ ಮನೆ ಗೊತ್ತಾಯ್ತಾ? ಅವರು ಅಂದರೆ ಯಾರಕ್ಕ? ಅದೇ ಅಣ್ಣ, ಈಶ್ವರನ ಹೆಸರು ಇಟ್ಕೊಂಡವ್ರಲ್ಲ ಅವ್ರ ಮನೆ. ಈಶ್ವರನ ಹೆಸ್ರಾ? ಯಾರೋ ಗೊತ್ತಿಲ್ಲ ಅಕ್ಕ. ಗೊತ್ತಾಗ್ಲಿಲ್ವಾ? ಹೋಗ್ಲಿ, ಅದೇ ಕುರಿಮಂದಿ ದೊಡ್ಡಿ ಹುಡುಗಿ ಜೊತೆ ತೊಟ್ಲು ಮದುವೆ ಆಗೈತಲ್ಲ ಅವ್ರ ಮನೆ. ಕುರಿಮಂದಿ ದೊಡ್ಡಿನಾ? ಹಾಂ ಹಾಂ. ಹಾಂ, ಅವ್ರ ಅಪ್ಪನ ಹೆಸರು ಮಾದೇಶಪ್ಪ ಅಂತ. ಓ, ಮಾದೇಶಪ್ಪನ ಮಗ ಸುರೇಶನಾ? ಹೌದಣ್ಣ, ಅದೇ ಮನೆನೆಯ, ಅವ್ರನ್ನೆಯ. ಎಲ್ಲೈತಣ್ಣ ಅದೇ ಮನೆ ನೋಡಕ್ಕ ಅಲ್ಲಿ. ಆ ಮನೆನಾ? ಅದೇ ಮನೆ ಅಕ್ಕ. ಆತು, ನಮ್ಮಿಂದ ಬೋಕರ ಆತು. ಊರಲ್ಲಿಲ್ದಾರ ಸೋಕೆ ಮಾಡ್ತಾಳೆ ಸುಪ್ನಾಥ್ ಗೀತಿ. ಈಗ ನೋಡ್ತಾ ಇರೋ ನಿನ್ನ ಕನಸನ್ನ ಉರಿಸ್ತೀನಿ. ಇದು ದಗ 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 ಅಂತ ಉರಿತಾ ಇದ್ರೆ ನನ್ನ ಹೊಟ್ಟೆ ಸಾನೆ ತಣ್ಣಗಾಗೋಯ್ತದೆ. ಈ ಚಂದ್ರಿನ ಎದುರಾಕತ್ಯಾ? ಪಕ್ಕ ಕಾಯ್ತದ ನೀನು ನೋಡು. ಸುಪ್ನಾಥ್ ಗೀತಿ ಸಾಯಿ. ಏನು ಏನೇನು ಇಟ್ಕೊಂಡವಳು ಅದೇ. ಏನು ಪಾಪ ಬಣ್ಣದ್ದು ಎಲ್ಲ ಆ ಕಣ್ಣೆ ತಾಡಕ್ಕೆ. ಈ ಸರನ ಅವಳವ್ವರಿಗೆ ಅವ್ರ ಅಪ್ಪ ಕೊಟ್ಟನಂತೆ, ಅವಳವ್ವ ಇವಳಿಗೆ ಕೊಟ್ಟವಳೆ ಆ ಕಣ್ಣಲ್ದಾಡಕ್ಕೆ. ಅಯ್ಯ, ಇಂಥ ಸರಿಗಳನ್ನೆಲ್ಲ ನನ್ನ ಮಗಳು ಜಮುನಿ ಹಾಕೊಂಡು ಓಡಾಡ್ತಿದ್ರೆ ಆ ಪಿಕ್ಚರ್ನಾಗೆ ಹೀರೋಯಿನಿ ಕಂಡಂಗೆ ಕಾಣ್ತದೆ ಮುಂಡೆದು. ಇವಳಿಗೆ ಹಾಕಿ ಸರ ಹತ್ಕೊಂಡು ಉರಿ ಮುಂಡೆದ ಹೇಳ್ತೀನಿ. ಬಣ್ಣದ ಸೀರೆ ಬೇಕು ಬೇಕು ಪಾಪ, ಎಲ್ಲರನ್ನು ಬುಟ್ಟಿ ಹಾಕೋಬೇಕಲ್ಲ ಸುಪ್ನಾಥ್ ಕಿತ್ತಿ. ಅಯ್ಯೋ, ಸುಟ್ಟು ಭಸ್ಮಾಗೋ, ಸುಟ್ಟಾಗೋ ನೀನು. 8 ವರ್ಷ ನಾನು ಈ ಮನೆನಾಗೆ ಕೂಲಿ ಮಾಡ್ತಾ ಇರೋದು ನನ್ನ ಮಗಳು ಜಮುನಿಗೆ ಒಳ್ಳೆ ಬದುಕು ಸಿಕ್ಲಿ ಅಂತ. ನಿನ್ನನ್ನು ಆ ಮನೆಗೆ ಸೇರಕ್ಕೆ ಬಿಟ್ಬಿಡ್ತೀನಿ, ಬಿಡಕ್ಕಿಲ್ಲ. ಈಗ ನೀನೇ ಹುರಿದು ಸುಟ್ಟೋದಷ್ಟೇ ನನ್ನ ಹೊಟ್ಟೆ ತಣ್ಣಗಾಯ್ತಾ ಇದೆ ಕಣೆ. ನನ್ನ ಮಗಳು ಸಂದಾಗಿರ್ಬೇಕು, ಅದಕ್ಕೋಸ್ಕರ ನಾನು ಏನ್ ಬೇಕಾದಾರ ಮಾಡ್ಬಿಡ್ತೀನಿ. ಈ ಚಂದ್ರಿನ ಹುಡುಗಾಟ ತಿಳ್ಕೊಬೇಡ ನೀನು. ಇದನ್ನೇ ಅಲ್ವಾ ಯಾವಾಗಲೂ ಇಟ್ಕೊಂಡು ಸುರೇಶಪ್ಪ ಸುರೇಶಪ್ಪ ಅಂತ ಗೋಳಾಡ್ತಿದ್ದು.
ಇದು ನನ್ನ ಹತ್ರನೇ ಇರಲಿ ಬಿಡು. ಅಯ್ಯ ಶ್ರೀಕಾಂತ್ ತಪ್ಪವ್ರೆ, ಇದನ್ನ ಇಟ್ಕೊಂಡು ನೀವೇನು ಮಾಡ್ತೀರಾ ಹೇಳಿ? ನನ್ನ ಕೈಲಿ ಕೊಟ್ಬಿಡಿ, ಸುಟ್ಟಾಕ್ಬಿಡ್ತೀನಿ. ಏನು ಬೇಡ, ಇದು ನನ್ನ ಹತ್ರನೇ ಇರಲಿ. ಹೋಗಿ ಕೆಲಸ ನೋಡ್ಕೊ. ಮಾಡ್ತಾ ಇದೀಯಾ? ಒಳಗಡೆ ಎಲ್ಲ ಕರೀತಾ ಇದ್ದಾರೆ, ಬಾ ಒಳಗಡೆ. ಬಂದೆ. ಮಾಡ್ತಾ ಇದೀಯಾ? ಯಾರು ನೀನು? ಅಯ್ಯೋ, ನಾನು ಯಾರು ಅಂತ ಕೇಳ್ತಿದ್ದೀರಾ? 7 ಜನ್ಮದ ಸಂಬಂಧಕ್ಕೆ ಪರಿಚಯ ಹೇಳಬೇಕಾ? ನಿಮಗೆ ಗೊತ್ತಾಗಲಿಲ್ವಾ? ನಾನು ನಿಮ್ಮ ನಿಮಗೆ ತೊಟ್ಲು ಮದುವೆ ಆಗೈತಲ್ಲ, ಅವಳೇ ನಾನು. ಮಲ್ಲಿ, ಮಲ್ಲಿಲ್ಲ ನೀನು? ನೀ ಹೇಗಿಲ್ಲಿಗೆ ಬಂದೆ? ಹೇಗೆ ಬಂದ? ಅದೆಲ್ಲ ದೊಡ್ಡ ಕತೆ ಬಿಡಿ. ಒಟ್ನಾಗೆ ನಿಮ್ಮ ನೋಡಿಕೊಂಡೇ ಬಂದೀವ್ನಿ. ಆದರೆ ಯಾಕೆ? ಅಯ್ಯ, ಅದೇ ನಂಗೆ ಕೇಳ್ಬಿಟ್ರಿ. ಗಂಡ ಇದ್ದಲ್ಲೇ ಅಲ್ವಾ ಹೆಂಡ್ತಿ ಬರೋದು. ನೀ ಹೀಗೆ ಬಂದರೆ ನಾನು ನಿನ್ನ ಹೇಗೆ ಒಪ್ಕೊಳ್ಳಿ? ಯಾಕೆ? ನಾನು ಬಂದಿದ್ದು ನಿಮಗೆ ಖುಷಿ ಅನಿಸ್ಲಿಲ್ವಾ? ನಾನು ಬರ್ಬಾರ್ದು ಟೈಮಿಗೆ ಬಂದೇವ್ನಾ?
ಏನಾರ ವಿಶೇಷ ಆಯ್ತಾ? ಒಳ್ಳೆ ಮದ್ವೆ ಮನೆ ಇದ್ದಂಗೆ ಐತೆ. ನಿಮ್ಮ ತಮ್ಮನ ಮದುವೆ ಆಯ್ತಾ? ನಿಮ್ಮ ಅಪ್ಪಂಗೆ ನೀವೊಬ್ಬರೇ ಮಗ ಅಲ್ಲ? ಓ, ಇವತ್ತು ಮನೆಯಾಗೆ ದ್ಯಾರ ಪೂಜೆನಾ? ಇಲ್ಲ, ಇವತ್ತು ನಮ್ಮ ಮನೆಯಾಗೆ ದೇವ್ರ ಪೂಜೆ ನಡೀತಾ ಇಲ್ಲ. ಮತ್ತೆ ನೀವು ಯೋನರು ಇನ್ನೊಂದು ಮದುವೆ? ಅದು ಇನ್ಯಾವತ್ತು ನಿನ್ನ ಹತ್ರ ಬರೋಕ್ಕಿಲ್ಲ ಅಂತ ಹೇಳಿದ್ರು. ನೀ ಸತ್ತೇ ಹೋಗಿದ್ಯಾ ಅಂತಲೂ ಹೇಳಿದ್ರು. ಅದಕ್ಕೆ ಆದ್ರೆ ನಾನಿನ್ನೂ ಬದುಕಿದ್ನಲ್ಲ, ನಾನು ಮತ್ತೆ ವಾಪಸ್ ಬಂದಿವ್ನಲ್ಲ. ನೀವು ಹಿಂಗ್ ಮಾಡ್ಬಿಟ್ರೆ ಆಮ್ಯಾಕೆ ನನ್ನ ಗತಿ? ಅಲ್ಲ, ಅದು ಅದು ನಾನು ಮತ್ತೆ ಬರಕ್ಕಿಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ನಿಮ್ಮ ಅಪ್ಪ ಅವನೇ ಹೇಳಿದ್ರು. ಅವರೇ ಹಂಗೆ ಹೇಳ್ಬಿಟ್ರ? ಹೋಗ್ಲಿ ಬಿಡಿ, ನೀವೇನ್ ಮಾಡಕ್ಕಾಯ್ತದೆ. ಆದ್ರೂ ನೀವ್ ನನ್ನ ತಂಗಿನೇ ಮದುವೆ ಆಗ್ಬೇಕಾಗಿತ್ತಾ? ನೋಡು, ಇದು ನಮ್ಮ ಅಪ್ಪ ಅಮ್ಮನ ನಿರ್ಧಾರ. ನನಗೂ ಎರಡನೇ ಮದುವೆ ಆಗಬೇಕು ಅನ್ನೋ ಆಸೆ ಏನೂ ಇಲ್ಲ. ನೀವು ನಾ ಈಗಲೇ ಈ ಮದುವೆ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ತೀನಿ. ನೀನು ಮಲ್ಲಿನ ಮರ್ತ್ಬಿಡು. ನಂದು ನಿಂದು ಮದುವೆ ಆಗೈತೆ. ನೀನು ನನ್ನ ಹೆಂಡತಿ. ಅದನ್ನ ಇವತ್ತೇ ಎಲ್ಲರೆದ್ರಿಗೂ ಹೇಳ್ಬಿಡ್ತೀನಿ. ನನಗೆ ನೀನು ಬೇಕು. ಈಗ ಒಳ್ಳೆ ಊಟ ಸಿಗ್ತೈತೆ. ನೀನಿದ್ದಾಗ ಒಂದೊತ್ತಿಗಿದ್ರೆ ಇನ್ನೊಂದು ಹೊತ್ತಿಗೆ ಇರ್ತಾ ಇರ್ಲಿಲ್ಲ. ಮಲ್ಲಿ, ಇಷ್ಟೊತ್ತು ನಾನು ಸುಮ್ಕೆ ಇದ್ದೆ. ಈಗ ನೀನು ನಿಂತ್ಬಿಟ್ಟಿಯಲ್ಲ, ಮಾತಾಡು. ನನಗೆ ನೀನು ಬೇಕು ಮಲ್ಲಿ. ಒಳ್ಳೆ ತಲೆ ಕೆಟ್ಟವ್ರಂಗೆ ಮಾತಾಡ್ತಿರಲ್ಲ. ನನ್ನ ತಂಗಿನ ಮದುವೆ ಆಗ್ತೀನಿ ಅಂತ ಹೇಳಿ ಈಗ ನನ್ನ ನೋಡ್ತಿದ್ದಂಗೆ ನಾನು ಬೇಕಾಗಿದ್ಯಾ ನಿಮ್ಗೆ? ನಾನು ಇಲ್ಲಿಗೆ ಬಂದಿದ್ದು ನಿಮ್ಮನ್ನು ನೋಡ್ಕೊಂಡು ಹೋಗವ ಅಂತ. ಅಟಯ್ಯ, ನಿಮ್ಮ ಜೊತೆ ಜೀವನ ಮಾಡಕ್ ನಾ ಏನು ಬಂದಿಲ್ಲ. ಆದರೆ ನೀನು ಹೇಳ್ದಲ್ಲ. ಇಲ್ಲ, ನಾನು ಏನೂ ಹೇಳಿಲ್ಲ. ನನ್ನ ಮರ್ತ್ಬಿಡಿ ಅಂತ ಹೇಳಕ್ ಬಂದೆ. ಅಷ್ಟೇ. ನಿನ್ ತಮ್ಮಯ್ಯ ಆಗ್ತೀನಿ, ನನ್ನ
ಮರ್ತ್ಬಿಡಿ. ನನಗೆ ನಿಮ್ಮ ಜೊತೆ ಜೀವನ ಮಾಡಕ್ಕೆ ಇಷ್ಟ ಇಲ್ಲ. ಆಗ್ಲೇ ಸುಮ್ಕೆ ಹಿಂಗೆ ತಮಾಷೆ ಮಾಡಿದೆ ಅಟಯ್ಯ. ತಮಾಷೆನಾ? ಇದೆಂಥ ತಮಾಷೆ? ಇಂಥ ವಯಸ್ಸಿದಾಗೆ ತಮಾಷೆ ಮಾಡ್ತಾರಾ? ನಿಮಗೆ ನನ್ನ ಗೆಪ್ತಿ ಆಯ್ತೋ ಇಲ್ವೋ, ನಿಮ್ಮ ಮನ್ಸ್ನಾಗೆ ನನಗೆ ಜಾಗ ಆಯ್ತೋ ಇಲ್ವೋ ಅಂತ ತಿಳ್ಕೊಳಕ್ ಬಂದೆ ಆಟಯ್ಯ. ನೋಡಿ, ಇನ್ಯಾಕೆ ಇದೆಲ್ಲ ಮರ್ತ್ಬಿಡಿ. ಇನ್ನು ನಾನು ಯಾರು, ನೀವ್ಯಾರೋ. ಇನ್ಯಾಕೆ ನಮ್ಮ ಸಂಬಂಧ ಮುಗ್ದೋಯ್ತು. ಏನು ಸಂಬಂಧ ಮುಗ್ದೋಯ್ತಾ? ಅದು ಹೇಗಾಗತ್ತೆ? ಇಷ್ಟು ದಿನ ನೀನು ಸಿಕ್ಕಿಲ್ಲ ಅಂತಾಯ್ತು, ಆದರೆ ಈಗ ನೀನು ವಾಪಸ್ ಬಂದಿದೆಯಲ್ಲ. ಇನ್ನೆಲ್ಲೂ ಹೋಗ್ಬೇಡ, ನನ್ನನ್ನು ಬಿಟ್ಟಿರಬೇಡ ನೀನು. ನನಗೆ ನೀನು ಬೇಕು ಮಲ್ಲಿ. ನಾನು ವಾಪಸ್ಸೇನೋ ಬಂದೀನಿ, ಆದರೆ ನಾನು ಮೊದಲಿನ ಮಲ್ಲಿಯಾಗೆ ಉಳ್ದಿಲ್ಲ. ಏನ್ ಮಾತಾಡ್ತಾ ಇದೆಯಾ ನೀನು? ನಿಜ ಹೇಳು, ನಿನ್ ಮಲ್ಲಿ ಹೌದೋ ಅಲ್ವೋ? ಹೌದು, ನಾನು ಮಲ್ಲಿನೇಯ. ಆದರೆ ನಿಮ್ಮ ಮಲ್ಲಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ? ಯಾಕೆ ಅಂದರೆ ನಾನು ಬೇರೆಯವ್ರಿಗೆ ಸೇರಿದವಳು. ಬೇರೆಯವ್ರು ಯಾರು ನನ್ನ ಇಟ್ಕೊಂಡವ್ರೆ. ಜಮೀನ್ದಾರ್ ಮನೇಲಿರ್ತೀವಿ. ಯಾವ್ದೋ ಜಮೀನ್ದಾರ ನನ್ನ ನೋಡ್ಕೋತಾವನೆ. ನಿನ್ನ ನೋಡ್ಬೇಕು ಅನಿಸ್ತು, ಅದಕ್ಕೆ ಬಂದೆ. ಈಗ ಬಂದಾಯ್ತಲ್ಲ,